ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ ಯಾಕ್ರಿ ಈ ತರ ಹೋದ್ರಿ? ಯಾಕೆ ಇಷ್ಟೊಂದು ತೊಂದರೆ ತಗೋತಾ ಇದ್ರಾ? ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ. ನೋಡಿ, ನೀವು VIP, ದಯವಿಟ್ಟು ಪ್ರೋಟೋಕಾಲ್ನ ಫಾಲೋ ಮಾಡಿ. ಹೀಗೆಲ್ಲ ಮಾಡಬಾರ್ದು ನೀವು. ಗೌತಮರೇ, ನಿಮ್ಗೆ ಈ ರೀತಿ ಡೈಲಿ ಕಾಫಿ ತಂದು ಕೊಟ್ರೇನೆ ನನ್ನ ಸಮಾಧಾನ. ಅದು ಅಲ್ಲದೆ ಈ ಕೇರ್ ತಗೊಳ್ಬೇಕು ಅಂತ ಬರೀ ರೆಸ್ಟ್ ಮಾಡ್ತಾ ಇದ್ರೆ ಬಾಡಿ ರೆಸ್ಟ್ ಹಿಡಿದ್ಬಿಡುತ್ತೆ. ಅದಕ್ಕೆ ಈ ರೀತಿ ಸ್ವಲ್ಪ ಓಡಾಡ್ತಿದ್ರೆ ಒಂದು ಸ್ವಲ್ಪ ಎಕ್ಸರ್ಸೈಸು ಆಗುತ್ತೆ. ಕರೆಕ್ಟು, ನೀವು ಹೇಳಿದ ನಿಜ. ಬಟ್ ಅತಿಯಾಗಿ ಓಡಾಡ್ಬೇಡಿ, ಸ್ಟ್ರೈನ್ ಮಾಡ್ಕೋಬೇಡಿ. ನೋಡಿ, ಸಂಜೆ ಹೊತ್ತು ಬೇಕಾದ್ರೆ ಪಾರ್ಕಲ್ಲಿ ವಾಕ್ ಮಾಡಿ ಸಾಕು. ನಾಳೆಯಿಂದ ಬೆಳಗ್ಗೆ ನಾನೇ ಕಿಚನ್ ಹತ್ರ ಬರ್ತೀನಿ, ಅಲ್ಲೇ ಕಾಫಿ ಮಾಡ್ಕೊಡಿ. ಅಲ್ಲ ನನಗೇನ, ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ನಾನು ಹೇಳಿದ್ದನ್ನು ಫಾಲೋ ಮಾಡಿ ಪ್ಲೀಸ್. ಡನ್ ಬಾಸ್, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಓಕೆ. ಭೂಮಿಕಾ, ನಿಮಗೆ ಈ ಬಸ್ರಿ ಬೈಕೆ ಥರದ್ದೆಲ್ಲ ಏನೂ ಆಗ್ತಾ ಇಲ್ವೇನ್ರಿ? ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ಏನೇನೋ ಅನ್ಸುತ್ತಂತಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಅಥವಾ ನೀವೇನಾದರೂ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧನ ಬಹಳ ಸೀರಿಯಸ್ ಆಗಿ ತಗೊಂಡು ಎಲ್ಲ ಬಿಟ್ಬಿಟ್ಟಿದ್ರಾ? ಏನು ಡಿಮ್ಯಾಂಡ್ಸೇ ಇಲ್ಲ? ಹಾಗೆಲ್ಲ ಏನೂ ಇಲ್ಲ, ಡಿಮ್ಯಾಂಡ್ಸ್ ಎಲ್ಲ ಏನೂ ಇಲ್ಲ. ನನಗೆ ಆ ಥರ ಏನೂ ಅನ್ನಿಸ್ತಿಲ್ಲ. ದೊಡ್ಡದಾಗೇನೂ ಅಲ್ಲ. ಈ ಮಾವಿನಕಾಯಿ, ಉಪ್ಪಿನಕಾಯಿ, ಸುಣ್ಣ, ಮಣ್ಣು ಇವೆಲ್ಲ ತಿನ್ನಬೇಕು ಅಂತ ಅನ್ಸುತ್ತಂತಲ್ಲ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಎಂಥ ಅದ್ಭುತವಾದ ಲಾಜಿಕ್ ಅಲ್ವಾ? ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆದಾಗ ಸುಣ್ಣ ತಿನ್ನಬೇಕು ಅಂತ ಅನ್ಸುತ್ತಂತೆ. ಹಾಗೆ ಐರನ್ ಕಂಟೆಂಟ್ ಕಡಿಮೆ ಆದಾಗ ಮಣ್ಣು ತಿನ್ನಬೇಕು ಅಂತ ಅನ್ಸುತ್ತಂತೆ. ವಾಟ್ ಎ ಮೆಕ್ಯಾನಿಸಮ್. ನೋ ಗೌತಮರೇ, ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ. ನಮಗೆ ಹುಡ್ತಿರೋ ಮೊದಲನೇ ಮಗು. ನೀವು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಫಾದರ್ ಥರ ಮಾತಾಡ್ತಿದ್ರ. ಗ್ರೇಟ್ ರೀ ನೀವು. ಡೈಲಿ ಮೆಡಿಕಲ್ ಜರ್ನಲ್ ಓದ್ತಾ ಇದ್ದೀನಲ್ರಿ. ಒಟ್ಟಿನಲ್ಲಿ ಟೀಚರ್ ಕಣ್ಣಲ್ಲಿ ನಾನೊಂದು ಬ್ರೈಟ್ ಸ್ಟೂಡೆಂಟ್ ಆಗ್ತಾ ಇದ್ದೀನಿ. ನೋಡಿ ಭೂಮಿಕಾ, ಮಕ್ಕಳು ಹೇರೋದಷ್ಟೇ ನಮ್ಮ ಕೆಲಸ ಅಲ್ಲ. ಹೀಗೆ ಬೇಸಿಕ್ಸ್ ಒಂದಷ್ಟು ತಿಳ್ಕೊಂಡಿರ್ಬೇಕು. ತಾಯ್ತನ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಗಂಡಲ್ಲೂ ಇರಬೇಕು. ಗೌತಮರೇ, ನೀವು ಎಲ್ಲ ವಿಷಯದಲ್ಲಿ ಗ್ರೇಟ್. ಬಟ್ ಈ ವಿಷಯದಲ್ಲಿ ಕೆಮ್ಮಂಗೆ ಅಲ್ಲ. ಸೀನ್ಬೋದಾ? ಪೀಚೆ ಗೌತಮರೇ. ಪರವಾಗಿಲ್ಲ ಬಿಡ್ರಿ, ನಮ್ಮಲ್ಲಿ ತಾನು ನಡೆಯುತ್ತೆ. ಚೆನ್ನಾಗಿ ತೇಪೆ ಹಚ್ತೀರಾ. ನೋಡ್ರಿ, ಲೈಫ್ ಅಂದ್ರೆ ಅಷ್ಟೇನೆ, ತೇಪೆ ಹಚ್ಚೋದು. ಯಾರು ಎಷ್ಟು ನೀಟಾಗಿ ತೇಪೆ ಹಚ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನೀವು ಹೇಳೋ ಪ್ರಕಾರ ಲೈಫ್ ಇಸ್ ಎ ಜರ್ನಿ ಅನ್ನೋದು ಓಲ್ಡ್ ಕಾನ್ಸೆಪ್ಟು, ಲೈಫನ್ನ ತೇಪೆ ಹಚ್ಚೋದು ಹೊಸ ವರ್ಷನು. ಕರೆಕ್ಟ್. ಸರಿ ಹೋಯ್ತು. ಕಾಫಿ ಕುಡಿದು ಕೆಳಗೆ ಬನ್ನಿ, ತಿಂಡಿಗೆ ರೆಡಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಈಗ ತಾನೇ ಮೆಟ್ಲ ತಗೊಂಡ್ಬಂದಿದ್ದಾರೆ ತಾನೆ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಕೂತ್ಕೊಳ್ಳಿ. ಅಲ್ಲ ಪ್ಲೀಸ್. ಎಸ್. ನಿಮ್ದಾಯ್ತಾ ಕಾಫಿ? ಆಯ್ತು. ಓಕೆ. ಮೇಡಮ್, ನಿಮಗೆ ಉಪ್ಪಿನಕಾಯಿ ತಿನ್ನಬೇಕು ಅನಿಸ್ತಾ ಇದೆಯಾ? ನಿಂಬೆಕಾಯಿ, ನಲ್ಲಿಕಾಯಿ, ಮಾವಿನಕಾಯಿ ಎಲ್ಲ ಥರದ ಉಪ್ಪಿನಕಾಯಿ ಇದೆ. ಥ್ಯಾಂಕ್ ಯು ಸೋ ಮಚ್, ಬಟ್ ಈಗ ನನಗೆ ಬೇಡ. ಆಯಿತು ಮೇಡಮ್, ನಿಮಗೆ ಹುಳಿ ತಿನ್ಬೇಕು ಅನ್ನಿಸ್ತಿದೆಯಾ? ಮಾವಿನಕಾಯಿ ಇದೆ, ನಲ್ಲಿಕಾಯಿ ಇದೆ, ಯಾವ್ದು ಕೊಡಲಿ ಮೇಡಮ್? ಇಲ್ಲ ಥ್ಯಾಂಕ್ ಯು, ಈಗ ನನಗೇನು ಬೇಡ. ಬನ್ನಿ ಬನ್ನಿ. ನೀವೆಂತಂದ್ರಿ? ಮಣ್ಣು ತಂದಿದ್ದೀನಿ ಮೇಡಮ್. ಮಣ್ಣು? ಹಾಂ ಮೇಡಮ್, ಒಳ್ಳೆ ಕ್ವಾಲಿಟಿ ಮಣ್ಣು. ಮಣ್ಣಿನ ಜೊತೆ ಸುಣ್ಣನೂ ಇದೆ. ಮಣ್ಣಲ್ಲಿ ಕ್ವಾಲಿಟಿ ಬೇರೆ. ಸರ್, ನಿಮಗೋಸ್ಕರ ತರಿಸಿದ್ದಾರೆ, ಏನು ಕೊಡಲಿ ಮೇಡಮ್? ಇಲ್ಲ, ಈಗ ನನಗೇನು ಬೇಡ. ಬೇಕಾದಾಗ ನಾನೇ ಬಂದು ಕೇಳ್ತೀನಿ. ಓಕೆ ಓಕೆ. ಇದೇನಿದು? ಯಾಕೆ ನನ್ನ ಹಿಂದೆನೇ ಬರ್ತಿದ್ದೀರಾ? ಸರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಮೇಡಮ್, ಇದನ್ನೆಲ್ಲ ಹಿಡ್ಕೊಂಡು ನಿಮ್ಮಿಂದನೇ ಇರಬೇಕು ಅಂತ. ನೋಡಿ, ನೀವು ನನ್ನ ಹಿಂದೆ ಬಾಲದ ಥರ ಬರೋ ಅವಶ್ಯಕತೆ ಏನಿಲ್ಲ. ಇದನ್ನೆಲ್ಲ ತೊಗೊಂಡು ಕಿಚನಲ್ಲಿ ಇಡಿ, ಬೇಕಾದಾಗ ನಾನೇ ತಗೋತೀನಿ. ಇಲ್ಲ ಮೇಡಮ್, ನಾವೇ ಕೊಡಬೇಕಂತೆ. ಸರಿ, ನಾನು ಬಂದು ನಿಮ್ಮನ್ನೇ ಕೇಳ್ತೀನಿ, ನೀವೇ ಕೊಡಿ. ಓಕೆ, ಈಗ ತೊಗೊಂಡೋಗಿ ಪ್ಲೀಸ್. ಇಲ್ಲ ಮೇಡಮ್, ಸರ್ ಆರ್ಡ್ರ್ ಫಾಲೋ ಮಾಡಲಿಲ್ಲ ಅಂದರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಸರ್, ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಡೋಂಟ್ ವರಿ, ನಾನು ನಿಮ್ಮನ್ನು ಮತ್ತೆ ಕೆಲಸಕ್ಕೆ ಇಟ್ಕೋತೀನಿ. ಪ್ಲೀಸ್ ದಯವಿಟ್ಟು ಇದನ್ನು ತೊಗೊಂಡೋಗಿ. ನಾನು ನೋಡ್ತಿದ್ರೆ ಒಂಥರ ಆಗ್ತಿದೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಕ್ಕಾರ ಅವಸ್ಥೆ ನಿಮ್ಮದು? ಇದೊಂಥರ ಸುಖದ ದುಃಖ.
ಸುಖ ಸಮೃದ್ಧಿ ಜಾಸ್ತಿ ಆದ್ರೂ ಕಷ್ಟ ಅನ್ನೋದಕ್ಕೆ ನೀವೇ ಒಂದು ಒಳ್ಳೆ ಉದಾಹರಣೆ. ಬಟ್ ಬಾವರ್ ನೀವು ಮಗು ಇರೋವರೆಗೂ ಅಲ್ಲಾಡಕ್ಕೂ ಬಿಡೋಕ್ಕಿಲ್ಲ ಅಂತ ಅನ್ಸುತ್ತೆ. ಏನ್ ಪ್ರೀತಿ, ಏನ್ ಕಾಳಜಿ, ನೋಡಕ್ಕೆ ಕಣ್ಣು ಸಾಕಾಗ್ತಿಲ್ಲ. ನೋಡು ಮಲ್ಲಿ, ನಾನು ಆಲ್ರೆಡಿ ಇರಿಟೇಟೆಡ್ ಆಗಿದ್ದೀನಿ. ನನ್ನನ್ನು ರೇಗಿಸ್ಬೇಡ ನೀನು. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಪ್ರೆಗ್ನೆಂಟ್ ಪೇಷಂಟ್ ಅಲ್ಲ. ಇಲ್ಲಿ ಬಿಡಿ ಅಕ್ಕರೆ, ಇಂಥ ಗಂಡ ಯಾರಿಗೆ ಸಿಗ್ತಾರೆ? ಅವ್ರು ನಿಮ್ಮನ್ನ ಶಾನೆ ಪ್ರೀತಿ ಮಾಡ್ತಾರೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು. ಅನ್ಯಾಕೆ ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳಿ ಖುಷಿ ಪಡಿ. ಕಟ್ಕೊಂಡು ಹೆಂಡತಿ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಗಂಡಂದ್ರೆ ಜಾಸ್ತಿ ಇರಬೇಕಾದ್ರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ನೋಡ್ಬೇಕು ಅನ್ನೋ ಬಯಸೋ ಗಂಡ ಅವರು. ಸಂತೋಷ ಪಡಿ, ಸಂತಾಪನ ಸೂಚಿಸ್ಬೇಡಿ. ನನ್ನ ಕಥೆ ನನಗಂದ್ರೆ ನಿನಗೆ ಪ್ರಾಸ ಬೇರೆ. ಈ ರೀತಿ ಕೂಡ ಹಾಕಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಬಂಗಾರದ ಪಂಜರದಲ್ಲಿ ಕೂಡ ಹಾಕಿರೋ ಗಿಣಿ ಮರಿ ಕಥೆ ಕೇಳಿದ್ಯಲ್ಲ ನೀನು? ಆ ಗಿಣಿ ಮರಿನ ನಾನು ನೋಡಿದ್ರೆ ಅಯ್ಯೋ ಅನ್ನಿಸ್ಬೇಕು. ಬಿಟ್ರೆ ನಾನು ರೇಗಿಸ್ತಿದ್ಯಾ. ಉಪ್ಪಿನಕಾಯಿ ತಗೊಂಬರ್ಲ? ನೀನು ಹೊಡು, ಇಲ್ಲಾಂದ್ರೆ ನಾನು ನಿನ್ನ ಗಿಣಿ ಮರಿ ಮಾಡ್ಬಿಡ್ತೀನಿ. ಹೇಳು ಜಯ್. ಅಂಕಲ್, ಏನಾದ್ರು ಅಪ್ಡೇಟ್ ಇದೆಯಾ? ಇಲ್ಲ ಜಯ್, ಆ ಹುಡುಗಿ ಯಾವ ಸ್ಟೇಷನ್ನಲ್ಲೂ ಇಲ್ಲ. ಎಲ್ಲ ಕಡೆ ಹುಡುಕ್ಸ್ಬಿಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ಅಂಕಲ್, ಏನ್ ಹೇಳ್ತಿದ್ರ ಅಂಕಲ್? ನೀವ್ ಹೆಂಗಂದ್ರೆ ಹೆಂಗೆ? ನಾನಾದ್ರೂ ಏನ್ ಮಾಡ್ಲಿ ಹೇಳು? ಎಷ್ಟು ಹುಡುಗರು ಸಿಗ್ಲಿಲ್ವಲ್ಲ, ಒಂದ್ ಸಣ್ಣ ಸುಳುಗು ಸಿಗ್ತಾ ಇಲ್ಲ. ನನಗೂ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತಲೇ ಇದೆ, ಆದ್ರೆ ನಾನೇನ್ ಮಾಡ್ಲಿ? ನಾನೇ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ಸರಿ ಅಂಕಲ್, ಆಯ್ತು. ನೀವು ವಿಚಾರಿಸಿ, ನಾನು ಮತ್ತೆ ಮಾಡ್ತೀನಿ. ಆಯ್ತಪ್ಪ. ಏನಾಯ್ತು? ತಲೆಗಿಲೆ ನೋಯ್ತಿದ್ಯಾ? ಮೂಲಮೇನ ತಂದು ಹಚ್ಲಾ? ಏನಿಲ್ಲ ಮಲ್ಲಿ, ಅದೆಲ್ಲ ಏನ್ ಬೇಡ, ಐಮ್ ಫೈನ್. ಏನ್ ಪೈನೋ ಏನೋ, ನನ್ನ ಕೈನಾಗೆ ನಿಮ್ಮ ಹಳ್ಳೆಣ್ಣೆ ಮುಖನ ನೋಡಕ್ ಆಯ್ತಿಲ್ಲ ರೀ. ಏನಾಯ್ತು ಅಂತ ಹೇಳಿ, ನಾನು ನಿಮ್ಮ ಹೆಂಡ್ರು. ನಾನು ಇರೋದೇನೆ ನಿಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ. ಏನಾಯ್ತು ಹೇಳಿ? ಏನಿಲ್ಲ ಮಲ್ಲಿ, ಮಾಮೂಲಿ ಕೆಲಸ ಟೆನ್ಷನ್ ಅಷ್ಟೇ. ಸರಿ ಹೋಗುತ್ತೆ ಬಿಡು. ಸರಿ ಹೋಗೋತಾರ ನಾನು ಮಾಡ್ಲಾ? ಅಂದ್ರೆ ನಿಮ್ಗೋಸ್ಕರ ಒಂದು ಹಾಡು ಹಾಡ್ತೀನಿ ಅಂತ. ಅದನ್ನ ಕೇಳಿದ ಕೂಡಲೇ ನಿಮ್ಮ ತಲೆನೋವೆಲ್ಲ ಮಾಯ ಆಗ್ಬಿಡ್ಬೇಕು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು, ಏನು? ಯಾಕ್ರಿ ಹಾಡು ಚೆನ್ನಾಗಿಲ್ವಾ? ಹಾಡು ಚೆನ್ನಾಗಿದೆ ಮಲ್ಲಿ, ಆದ್ರೆ ಸಮಾಧಾನ ಮಾಡೋದಕ್ಕೆ ಈ ತರ ಹಾಡು ಹಾಡ್ತಾರ? ಹ್ಞೂ, ಮತ್ತೆ ಮುಂದೆ ಕೇಳಿ ಇನ್ನೂ ಚೆನ್ನಾಗೈತೆ. ಅಂಬರೀಷ್ ಅಣ್ಣನ ಮೂವಿ ಏಳು ಸುತ್ತಿನ ಕೋಟೆ ಅಂತ ಕೇಳಿದಿರಾ? ನೋಡಿದಿರಾ? ನೋಡಿಲ್ಲ, ಬಟ್ ಕೇಳಿದ್ದೀನಿ. ನೋಡಿ ಎಷ್ಟು ಸಪ್ಪುಗಾಗಿದ್ದೀರಾ ಅಂತ. ಮುಖದಲ್ಲಾಗ್ಲಿ ಮಾತಲ್ಲಾಗ್ಲಿ ಗೆಲ್ವೇ ಇಲ್ಲ ರೇ. ಅದೇನು ಅಂತ ಹೇಳಿ, ಯಾಕೆ ಸಪ್ಪಗಿದ್ದೀರಾ? ನೀವು ನನ್ನ ಹತ್ರನೇ ಹೇಳೋಕ್ಕಿಲ್ವೇ? ಏನು ಇಲ್ಲ ಅಂತ ಹೇಳಿದ್ನಲ್ಲ ಮಲ್ಲಿ, ಈ ಸತಿ ಅದನ್ನೇ ಕೇಳ್ತೀಯ? ಏನೂ ಇಲ್ಲ, ಜಾಸ್ತಿ ಎಲ್ಲ ಕೆಡ್ಸ್ಕೊಂಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.